ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಈ ಪಿತೃಪಕ್ಷ ಮಾಸದ ಸಂದರ್ಭದೊಳಗ ನಡೆಯುತ್ತಿರುವ ಈ ಒಂದು ಜ್ಞಾನ ಕಾರ್ಯದೊಳಗ ಶ್ರೀ ಜಗನ್ನಾಥದಾಸರು ರಚಿಸಿರುವಂಥ ಶ್ರೀ ಹರಿಕಥಾಮೃತ ಸಾರವೆಂಬ ಮೇರು ಕೃತಿಯ ಒಂದು ಗ್ರಂಥದಲ್ಲಿ ಬಂದಿರತಕ್ಕಂಥ ಪಿತೃಗಣ ಸಂಧಿಯ ಒಂದು, ಯಾಕಂದ್ರೆ ಪಿತೃಪಕ್ಷ ಮಾಸದೊಳಗೆ ಪಿತೃಗಣ ಸಂಧಿಯ ಒಂದು ಪಾರಾಯಣ ಮತ್ತು ಅದರ ಅರ್ಥ ನುಡಿಗಳ ಅರ್ಥ ಚಿಂತನೆ ಮತ್ತು ಅದರ ಜ್ಞಾನವನ್ನು ನಾವು ತಿಳ್ಕೊಳ್ಳೋದು ನಮಗೆ ವಿಶೇಷವಾದ ಒಂದು ಪುಣ್ಯವನ್ನು ತಂದು ಕೊಡುವಂಥ ಒಂದು ಜ್ಞಾನ ಕಾರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಪಿತೃದೇವತೆಗಳಾಗಲಿ, ಆಮೇಲೆ ಭಗವಂತ, ಪ್ರಾಣದೇವರು, ಗುರುಗಳು, ಅವ್ರು ಎದಕ್ಕೆ ಹೆಚ್ಚು ನಮಗೆ ನಾವು ಮಾಡುವ ಯಾವ ಕಾರ್ಯದಿಂದ ಅವರು ಪ್ರೀತರಾಗ್ತಾರಂದ್ರೆ ಜ್ಞಾನ ಕಾರ್ಯ. ಯಾಕಂದ್ರೆ ಜ್ಞಾನ ಅನ್ನೋದು ಬಹಳ ಮಹತ್ವದ ಒಂದು ಮೋಕ್ಷ ಸಾಧನೆಗೆ ಒಂದು ಮಾರ್ಗ ಅಂತ ಹೇಳ್ತಾರೆ ಜ್ಞಾನ ಕಾರ್ಯ. ಅದಕ್ಕೆ ನಾವು ಬರೀ ಕೇವಲ ಒಂದು ಪಾರಾಯಣ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದರೊಳಗೆ ಅರ್ಥವನ್ನು ನಾವು ತಿಳ್ಕೊಳ್ಳಾರ್ದೆ ಮಾಡಿದ್ರೆ ನಮಗದು ಆ ಪುಣ್ಯವನ್ನು ತಂದು ಕೊಡೋದಿಲ್ಲ. ಆಮೇಲೆ ನಾವು ಯಾವುದೇ ಒಂದು ಹೇಳಬೇಕಾದ್ರೆ ಅದನ್ನು ನಾವು ಅರ್ಥವನ್ನು ತಿಳ್ಕೊಂಡು ನಾವು ಅದನ್ನು ಪಾರಾಯಣಾದಿಗಳನ್ನು ಮಾಡಿದ್ರೆ ಅದು ನಮಗೊಂದು ವಿಶೇಷವಾದ ನಮ್ಮ ಪುಣ್ಯವನ್ನು ತಂದು ಕೊಡೋದು ಅಷ್ಟೇ ಅಲ್ಲದೆ ಅದರಿಂದ ಮನಸ್ಸಿಗೆ ನಮ್ಮ ಥರ ಏನೋ ಸಂತೋಷ ಅನ್ನಿಸಿರ್ತದೆ. ಇದ್ರೊಳಗೆ ದಾಸರು ಇಷ್ಟೊಂದು ಅರ್ಥವನ್ನು ಇಟ್ಟುಕೊಂಡು ಬರ್ದಾರಲ್ಲ ಅಂತಿಕೊಂಡು ನಮ್ಗೆ ಮನಸ್ಸಿಗೆ ಖುಷಿಯನ್ನು ಕೊಡ್ತದೆ. ಹಂಗೆ ಈ ಒಂದು ಪಿತೃಗಣ ಸಂಧಿ ಒಂದು ನುಡಿಗಳ ಅರ್ಥಾನುಸಂಧಾನ ಮಾಲಿಕೆ ಒಳಗೆ ನಾವಿಲ್ಲ ಇದುವರೆಗೂ ಏನದ 26 ನುಡಿಗಳತ್ತ ನಾವೊಂದು ಅರ್ಥ ಚಿಂತನೆಯನ್ನು ಮಾಡಿದ್ವಿ. ಇನ್ನು ಕೊನೆಯ ಘಟ್ಟ ಇನ್ನು 5 ನುಡಿಗಳ ಒಂದು ಅರ್ಥ ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಇವತ್ತು ಮತ್ತು ನಾಳೆ 2 ದಿವಸದೊಳಗೆ ಈ ಒಂದು ನುಡಿಗಳ ಅರ್ಥ ಚಿಂತನೆಯನ್ನು ಮುಗಿಸ್ತಾ ಇದಕ್ಕೆ ಮಂಗಳವನ್ನು ಹಾಡೋಣ ಅಂತ ಹೇಳ್ತಾ, ಇವತ್ತು ನಾವೇನದ 27 ಮತ್ತು 28ನೇ ನುಡಿ ಒಳಗೆ ನಮ್ಗೆ ಜಗನ್ನಾಥದಾಸರು ಏನು ತಿಳಿಸಿಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತ. ಈಗ 27ನೇ ನುಡಿ ಒಳಗಿಲ್ಲೇ ಜಗನ್ನಾಥದಾಸರು ಬಿಂಬ ಪ್ರತಿಬಿಂಬದ ಸಂಬಂಧ ಯಾವ ರೀತಿ ಇರ್ತದ, ಉಪಾಧಿ ಮೇಲೆ ಸೋಪಾಧಿಕ ಅನುಪಾಧಿಕ ಅಂತಿಕೊಂಡು ಹಿಂಗೆ ಉಪಾಧಿ ಒಳಗೆ 2 ಥರ ಬರ್ತಾವ. ಇದರ ಬಗ್ಗೆ ನಮಗೆಲ್ಲ ವಿವರಣೆಯನ್ನು ಕೊಡ್ತಾರ. ಅದನ್ನೆಲ್ಲ ಯಾವ ರೀತಿಯ ಜಗನ್ನಾಥದಾಸರು ತಿಳಿಸಿಕೊಡ್ತಾರ ಅನ್ನೋದ್ರ ಬಗ್ಗೆ ಒಂದು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತ. 27ನೇ ನುಡಿ. ನಳಿನ ಮಿತ್ರಗ ಇಂದ್ರದನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಪುದನುಪಾದಿಯಲಿ ಪ್ರತಿಬಿಂಬಾಹಯದಿ ಶ್ರೀಹರಿಗೆ ತಿಳಿಯ ತ್ರಿಕ ಕುದ್ದಾಮನತಿ ಮಂಗಳ ಸ್ವರೂಪವ ಸರ್ವಠಾವಿಲಿ ಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ಇಲ್ಲಿ ಹೇಳ್ತಾರ, ಮೊದಲೇ ಮೂರು ಸಾಲೊಳಗೆ ಹೇಳ್ತಾರ, ನಳಿನ ಮಿತ್ರಗ ಇಂದ್ರದನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಪುದು ಅನುಪಾದಿಯಲ್ಲಿ ಪ್ರತಿಬಿಂಬಾಭಯದಿ ಶ್ರೀಹರಿಗೆ. ಇಲ್ಲಿ ನಾವು ಮುಖ್ಯವಾಗಿ ಇಲ್ಲೇನು ಸಾಮಾನ್ಯ ಅರ್ಥ ಏನು ಬರ್ತದೆ ಅಂತಂದ್ರೆ, ಈಗ ಸೂರ್ಯ ಪೂರ್ವ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿಗೆ ಇದ್ದಾಗ ಮಳೆಗಾಲದೊಳಗೆ ಏನಾಗ್ತದೆ, ಅವನ ಅಭಿಮುಖವಾಗಿ ಏನದ ಆಕಾಶದೊಳಗೆ ಒಂದು ಕಾಮನ ಬಿಲ್ಲು ನಮ್ಗೆ ಕಾಣಿಸ್ತದ. ಅದು ಸೂರ್ಯನ ಒಂದು ಪ್ರತಿಬಿಂಬ. ಇಲ್ಲ ಇಂದ್ರಧನು ಅಂತಂದ್ರೆ ಅದು ಕಾಮನ ಬಿಲ್ಲು. ಆಮೇಲೆ ನಳಿನ ಮಿತ್ರ ಅಂತಂದ್ರೆ ಸೂರ್ಯ, ನಳಿನ ಅಂತಂದ್ರೆ ಕಮಲ, ಆಮೇಲೆ ಕಮಲದ ಮಿತ್ರ ಸೂರ್ಯ ಅಂತಿಕೊಂಡು ಹೇಳ್ತಾರೆ. ಹೆಂಗಂತಂದ್ರೆ ಈಗ ಸೂರ್ಯ ಹುಟ್ಟಿದ ಮೇಲೆ ಏನದ ಕಮಲ ಅರಳುತ್ತದದು. ಅದಕ್ಕೆ ಕಮಲಕ್ಕೆ ಏನಂತಾರ ಸೂರ್ಯ ಮಿತ್ರ ಅಂತಿಕೊಂಡು ಕರೀತಾರ. ಮೊದಲೇ 2ನೇ ನುಡಿ ಒಳಗೆ ಹೇಳಿದ್ರು ವಾರಿಜಾಪ್ತ ಅಂತಿಕೊಂಡಲ್ಲಿ ವಾರಿಜಾಪ್ತ ಅಂತಿಕೊಂಡು ಶಬ್ದವನ್ನು ಪ್ರಯೋಗ ಮಾಡಿದ್ರು. ಕಮಲಕ್ಕೆ ವಾರಿಜ ಅಂತಿಕೊಂಡು ಹೇಳಿ ಅವನ್ನ ಆಪ್ತ ಅನ್ಲಿಕ್ಕೆ ಸೂರ್ಯ ಅಂತ ಹೇಳಿದ್ರು. ಇಲ್ಲಿ ನಳಿನ ಮಿತ್ರ ಅಂತಿಕೊಂಡು ನಮ್ಗೆ ದಾಸರು ಮತ್ತೊಂದು ಅರ್ಥವನ್ನು ಸೂರ್ಯನಿಗೆ ಒಂದು ಅರ್ಥವನ್ನು ಕೊಡ್ತಾರ. ಹೀಗೆ ನಾವಿಲ್ಲಿ ಈ ಹರಿಕಥಾಂಸಾರವನ್ನು ಅಧ್ಯಯನ ಮಾಡೋದ್ರಿಂದ ಒಬ್ಬರಿಗೆ ಎಷ್ಟೊಂದು ಹೆಸರುಗಳವ, ಈಗ ಸಮಾನಾರ್ಥಕ ಪದಗಳು ಅಂತಾರಲ್ಲ, ಹಂಗೆ ಎಷ್ಟೊಂದು ಅರ್ಥಗಳು ನಮ್ಗಲ್ಲಿ ಸಿಗ್ತಾವ. ಬ್ರಹ್ಮದೇವರಿಗಂತೂ ಒಂದು ಸಾಕಷ್ಟು ಹೆಸರುಗಳಿಂದ ಅಲ್ಲಿ ಕರೀತಾರೆ. ಇಡೀ ಹರಿಕಥಾಂಸಾರನ ಅಧ್ಯಯನ ಮಾಡೋದ್ರಿಂದ ಬ್ರಹ್ಮದೇವರು ವಿಧವಾದ ಹೆಸರುಗಳು ನಮ್ಗಲ್ಲೇ ಗೊತ್ತಾಗ್ತಾವ. ಹಿರಣ್ಯ ಗರ್ಭ ಅಂತಾರ, ಭರ್ಮಗರ್ಭ ಅಂತಾರ, ವೇದ ಅಂತಿಕೊಂಡು ಕರೀತಾರ. ನಳಿನ ಜಾಂಡ, ಹಿಂಗೆ ಬ್ರಹ್ಮಾಂಡ ಅನ್ಲಿಕ್ಕೆ ನಳಿನ ಜಾಂಡ, ಹಿಂಗೆ ಒಟ್ಟು ನಳಿನಜ, ಹಿಂಗೆ ನಾನಾ ರೀತಿಯಿಂದ ಬ್ರಹ್ಮದೇವರಿಗೆ ಕರೀತಾರ. ಇದೇ ಒಂದು ಸಂಧಿಯೊಳಗೆ ಇಲ್ಲಿ ಸೂರ್ಯನಿಗೆ ಮೊದಲೇ ವಾರಜಾಪ್ತ ಅಂತಿಕೊಂಡು ಕರೆದ್ರು. ಇಲ್ಲಿ ನಳಿನ ಮಿತ್ರ ಅಂತಿಕೊಂಡು ಇಲ್ಲೇ ಕರೀತಾರ. ಅದು ನಳಿನ ಮಿತ್ರ ಇಂದ್ರದನು ಅಂದ್ರೆ ಕಾಮನ ಬಿಲ್ಲು. ಸೂರ್ಯನಿಗೆ ಹಂಗ ಕಾಮನ ಬಿಲ್ಲು ಪ್ರತಿಬಿಂಬ. ಸೂರ್ಯನ ಪ್ರತಿಬಿಂಬ ಯಾವುದಂದ್ರೆ ಕಾಮನ ಬಿಲ್ಲು.
ಸೂರ್ಯ ಪೂರ್ವ ಮತ್ತು ಅಥವಾ ಪಶ್ಚಿಮ ದಿಕ್ಕಿಗಿದ್ದಾಗ ಮಳೆಗಾಲಿನೊಳಗ ಸೂರ್ಯನಿಗೆ ಅಭಿಮುಖವಾಗಿ ಏನದ ಒಂದು ಮೋಡದೊಳಗೆ ಏನಿರ್ತಲ್ಲ ನೀರು ಇರ್ತಾವಲ್ಲಿ. ಆ ನೀರು ಇದ್ದಾಗ ಏನಾಗ್ತದಲ್ಲೇ ಕಾಮನ ಬಿಲ್ಲು ಮೂಡ್ತದ. ಅಂದ್ರೆ ಸೂರ್ಯನಿರ್ತಕ್ಕಂಥ ಒಂದು ಸೂರ್ಯನೊಳಗ 7 ಬಣ್ಣಗಳಿರ್ತಾವಂತ. ಆ 7 ಬಣ್ಣಗಳ ಪ್ರತಿಫಲಿತವಾಗಿ ಕಾಮನ ಬಿಲ್ಲಾಗಿ ಅಲ್ಲಿ ಏನದ ಆಕಾಶದೊಳಗ ನಮಗೆ ಕಾಣಿಸ್ತಿರ್ತದ. ಅದಕ್ಕಲ್ಲೇ ಸೂರ್ಯನಿಗೆ ಏನದ ಕಾಮನ ಬಿಲ್ಲು ಪ್ರತಿಬಿಂಬ ಆಗ್ತದಲ್ಲೇ. ಆಮೇಲೆ ಅದಕ್ಕೆ ಹಂಗ ಭಗವಂತ ನಮ್ಮೊಳಗೆ ಏನದ ಬಿಂಬನಾಗಿ ಭಗವಂತ ನಮ್ಮೊಳಗಿದ್ದಾನ. ಭಗವಂತ ಬಿಂಬ, ನಾವು ಪ್ರತಿಬಿಂಬ. ಅಲ್ಲಿ ಹೆಂಗ ಸೂರ್ಯ ಬಿಂಬ, ಕಾಮನ ಬಿಲ್ಲು ಪ್ರತಿಬಿಂಬ ಆಗ್ತದ, ಹಂಗ ಭಗವಂತ ಬಿಂಬಿದಾನ, ನಾವು ಪ್ರತಿಬಿಂಬರು ಅಂತಿಕೊಂಡಿಲ್ಲ ಹೇಳ್ತಾರ. ಅದ್ರಲ್ಲಿ ಬಿಂಬ ಪ್ರತಿಬಿಂಬ ಸಂಬಂಧ ಹೆಂಗ ಅನ್ಲಿಕ್ಕೆ ಮುಂದಿನ ನುಡಿಯೊಳಗೆ ಹೇಳ್ತಾರ. ಅನುಪಾದಿಯಲ್ಲಿ ಅಂತಿಕೊಂಡು ಹೇಳ್ತಾರ. ಇಲ್ಲಿ ಜಗತ್ರಯು ಕಂಗೊಳಿಪ ಅನುಪಾದಿಯಲ್ಲಿ ಪ್ರತಿಬಿಂಬ ವೈದಿ ಶ್ರೀಹರಿಗೆ. ಇಲ್ಲೇ ನಾವು ಉಪಾಧಿ ಮತ್ತು ಅನುಪಾದಿ ಅಂತಂದ್ರೆ ಈ ಶಬ್ದಗಳ ಒಂದು ಅರ್ಥವನ್ನು ನಾವು ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ. ಇಲ್ಲಿ ಉಪಾಧಿ ಅಂತಂದ್ರ ಕಾರಣ. ಈಗ ನಾವು ಕನ್ನಡಿ ಒಳಗ ನಾವು ನಮ್ಮ ಮುಖವನ್ನು ನೋಡ್ತಿರ್ತೀವಿ. ನಮ್ಮ ಬಿಂಬ ಕನ್ನಡಿ ಒಳಗ ಕಾಣಿಸ್ತಿರ್ತದ ಅಂತಂದ್ರ ಅಲ್ಲಿ ನಡಬರ್ಕ ಯಾವ್ದು ಕಾರಣ ಆಗ್ತದ? ಕನ್ನಡಿ ಅನ್ನೋದ್ರಲ್ಲಿ ಉಪಾಧಿ ಕಾರಣ. ಕನ್ನಡಿ ಇದ್ರೆ ಮಾತ್ರ ನಮ್ಮ ಬಿಂಬ ಪ್ರತಿಬಿಂಬ ಆಗಿ ಕನ್ನಡಿ ಮುಖಾಂತರ ನಾವು ನೋಡ್ತೀವಿ. ಇದಕ್ಕೇನಂತ ಕರೀತಾರ? ಉಪಾಧಿ ಅಂತಿಕೊಂಡು ಕರೀತಾರ. ಅದಕ್ಕೆ ಹಿಂಗೆ ಉಪಾಧಿ ಒಳಗೆ ಏನದ 2 ಥರ ಬರ್ತಾವ, ಸೋಪಾಧಿಕ ಮತ್ತು ಅನುಪಾದಿಕ. ಅಂದ್ರೆ ಹಿಂಗ ಪ್ರತಿಬಿಂಬ ಕಾಣಿಸೋದು ಹೆಂಗದ, ಅದು ಉಪಾಧಿ ಕನ್ನಡಿ ಇರ್ಲಾರ್ದೇನೂ ಕಾಣಿಸ್ಬೋದು. ಈಗ ನಮ್ಮ ಪ್ರತಿಭೆ ನೋಡ್ಬೇಕಾದ್ರೆ ಕನ್ನಡಿ ಬೇಕೇ ಬೇಕು ನಮಗ. ಹಂಗಿಲ್ಲೇ ಕನ್ನಡಿ ಇರ್ಲಾರ್ದೆ ಯಾವುದು ಉಪಾಧಿ ಇರ್ಲಾರ್ದೆ ಏನೋ ಪ್ರತಿಬಿಂಬ ಕಾಣಿಸ್ತದ, ಅದಕ್ಕೆ ಅನುಪಾದಿ ಅಂತಿಕೊಂಡು ಕರೀತಾರ. ಆಮೇಲೆ ಯಾವುದೋ ಕಾರಣ ಮುಖಾಂತರ ನಾವು ಪ್ರತಿಬಿಂಬವನ್ನು ನೋಡ್ತೀವಲ್ಲ. ಈಗ ಉದಾಹರಣೆ ಕನ್ನಡಿ, ಅದೇ ಕನ್ನಡಿ ಇಟ್ಕೊಂಡು ನಾವು ಪ್ರತಿಬಿಂಬ ಕಾಣ್ತೀವಲ್ಲ, ಅದಕ್ಕೇನಂತ ಕರೀತಾರೆ? ಸೋಪಾಧಿಕ ಅಂತಿಕೊಂಡು ಕರೀತಾರೆ. ಈ ರೀತಿ ಏನದ 2 ಸೋಪಾಧಿಕ ಮತ್ತು ಅನುಪಾದಿಕ ಉಪಾಧಿ ಒಳಗ 2 ಥರ ಬರ್ತಾವ. ಈಗ ಮುಖ್ಯವಾಗಿ ಇಲ್ಲಿ ನಾವು ತಿಳ್ಕೊಬೇಕು, ಜೀವರು ಏನದ ಭಗವಂತನಿಗೆ ಬಿಂಬರು ಎಂಬ ತತ್ವವನ್ನು ನಾವು ತಿಳ್ಕೋಬೇಕು. ಇಲ್ಲೇ ಬಿಂಬರು ಭಗವಂತ ನಮಗ ಏನದ ಅನುಪಾದಿಕ ಪ್ರತಿಬಿಂಬ ಅಂತಿಕೊಂಡಿಲ್ಲ ದಾಸರು ಹೇಳ್ತಾರೆ. ನಮಗ ಅನುಪಾದಿಕ ಪ್ರತಿಬಿಂಬ ಹೆಂಗಂದ್ರ ನಮ್ಮ ನಡಬರ್ಕೆ ಭಗವಂತನಿಗೆ ನಮ್ಮ ಬಿಂಬ ಪ್ರತಿಬಿಂಬ ನಡಬರ್ಕ ಯಾವುದೋ ಉಪಾಧಿ ಕಾರಣ ಇಲ್ಲ, ಕನ್ನಡಿ ಥರ ಯಾವುದೇ ಕಾರಣ ಇಲ್ಲ ಅಂತಿಕೊಂಡಿಲ್ಲ ಒಂದು ಸೂರ್ಯನ ಉದಾಹರಣೆಯನ್ನ ಕೊಟ್ಟು ನಮಗಿಲ್ಲ ಹೇಳ್ತಾರವರು. ಇದನ್ನ ಶ್ರೀ ಮಧ್ವಾಚಾರ್ಯರು ಕೂಡ ಬ್ರಹ್ಮಸೂತ್ರ ಭಾಷ್ಯದೊಳಗ ಹೇಳ್ತಾರ. ಶ್ರೀಹರಿಗೆ ಕಾಮನ ಬಿಲ್ಲಿನಂತೇನದ ನಾವು ಬಿಂಬರಾಗಿರ್ತಕ್ಕಂಥ ನಾವು ಅನುಪಾದಿಕ ಪ್ರತಿಬಿಂಬರು ಅಂತಿಕೊಂಡಿಲ್ಲ ಹೇಳ್ತಾರ. ಈ ಒಂದು ವಿಷಯದೊಳಗೆ ಏನದ ಇಲ್ಲ ನಾನಾ ಥರದ ವ್ಯಾಖ್ಯಾನಕಾರ ಏನದ ಒಂದು ಬೇರೆ ಬೇರೆ ರೀತಿಯಾಗಿ ಒಂದು ಇದಕ್ಕೆ ವ್ಯಾಖ್ಯಾನವನ್ನ ಬರ್ದಾರ. ಈಗ ನಾವು ಸೂರ್ಯನಿಗೆ ಕಾಮನ ಬಿಲ್ಲು ಯಾವುದೋ ಉಪಾಧಿರಹಿತ ಪ್ರತಿಬಿಂಬ ಅಂತ ತಗೊಂಡಾಗಲ್ಲೇ ಕೆಲವೊಬ್ರು ಏನು ಹೇಳ್ತಾರಂದ್ರ ಅಲ್ಲೇ ಮೋಡದೊಳಗ ನೀರು ಇದ್ದಿದ್ದಕ್ಕೇನೆ ಏನದ ಸೂರ್ಯನ ಪ್ರತಿಬಿಂಬ ಕಾಣಿಸ್ತದ ಅನ್ಲಿಕ್ಕೆ ಆ ನೀರೇನದ ಉಪಾಧಿ ಆಗ್ತಾವ ಅಂತಿಕೊಂಡು ಕೆಲವು ವ್ಯಾಖ್ಯಾನಕಾರರು ಬರೀತಾರ. ಆಮೇಲೆ ನೀರು ಇರ್ಲಿಕ್ಕರೆ ಹಂಗೆ ನೋಡಿದ್ರೆ ಮತ್ತೆ 365 ದಿವಸ ಕಾಮನ ಬಿಲ್ ಕಾಣಿಸೇಬೇಕು. ಇಲ್ಲಿ ಕಾಣಿಸೋದಿಲ್ಲ, ಯಾಕಂದ್ರೆ ಅಲ್ಲೇ ಮೋಡದೊಳಗೆ ನೀರಿದ್ದಾಗ ಮಾತ್ರ ಅಲ್ಲೇ ಕಾಮನ ಬಿಲ್ಲು ಕಾಣಿಸ್ತದ ಅಂತಂದ್ರೆ ಅದು ಉಪಾಧಿ ಕಾರಣ. ಮೋಡ ನೀರೇನದ ಉಪಾಧಿ ಕಾರಣ ಅಂತಿಕೊಂಡು ಕೆಲವು ವ್ಯಾಖ್ಯಾನಕಾರರು ಬರೀತಾರ. ಈ ದೃಷ್ಟಾಂತ ಅಷ್ಟೊಂದು ಸಮಂಜಸ ಅಲ್ಲ ಅಂತಿಕೊಂಡು ಕೆಲವು ವ್ಯಾಖ್ಯಾನಕಾರ ಹೇಳ್ತಾರ. ಆಮೇಲೆ ಭಗವಂತ ಕೂಡ ನಮಗ ಉಪಾಧಿ ರಹಿತನೇ ಹೆಂಗ ಆಗ್ತಾನಂತಂದ್ರ ಈಗ ನಮ್ಮ ಸ್ವರೂಪ ದೇಹ ಏನದ ಅದು ಕೂಡ ಏನದ ಉಪಾಧಿ ಆಗ್ತದ ಅಂತಿಕೊಂಡು ಕೆಲವು ವ್ಯಾಖ್ಯಾನಕಾರರು ಬರೀತಾರ. ನಮ್ಮ ಸ್ವರೂಪ ದೇಹ ಉಪಾಧಿ ಇದ್ದಲೇನದ ಜೀವ ಮತ್ತು ನಮ್ಮ ಭಗವಂತ ಬಿಂಬ ನಮ್ಮ ಬಿಂಬನಾಗಿರ್ತಕ್ಕಂಥ ಭಗವಂತ ಮತ್ತು ಜೀವರಿಗೆ ನಡಬರ್ಕೆ ಏನದ ಸ್ವರೂಪ ದೇಹ ಅನ್ನೋದೇನದ ಅದು ಉಪಾಧಿ ಕಾರಣ ಆಗ್ತದ ಅಂತಿಕೊಂಡು ಕೂಡ ಕೆಲವೊಬ್ರು ಬರೀತಾರ. ಆದ್ರ ಇಲ್ಲಿ ಮುಖ್ಯವಾಗಿ ನಾವು ಏನು ತಿಳ್ಕೊಬೇಕಂತಂದ್ರ ಆದ್ರ ಇದು ಕೆಲವೊಂದ್ರ ಕೃಷ್ಣ ಭಗವದ್ಗೀತೆದೊಳಗೆ ಹೇಳ್ತಾನ ಬಾಹ್ಯೋಪಾಧಿ ಮತ್ತು ಅಂತರೋಪಾಧಿ ಅಂತಿಕೊಂಡು ಹೇಳ್ತಾರ. ಅಂದ್ರೆ ಈಗ ಅಂತರೋಪಾಧಿ ಅಂತಂದ್ರೆ ಈ ಸ್ವರೂಪ ದೇಹ ಏನದ ಇದು ನಾಶ ಭಾವ ಪ್ರಕಾಶಿಕದೊಳಗ ಈ ರೀತಿ ಒಂದು ವ್ಯಾಖ್ಯಾನವನ್ನು ಬರೀತಾರ ಅವರು. ಈಗ ಭಗವಂತ ನಮಗ ಸ್ವರೂಪ ದೇಹ ನಮಗ ಉಪಾಧಿ ಇದ್ರೂ ಕೂಡ ಅದು ಹೆಂಗ ಅನುಪಾದಿಕ ಹೆಂಗ ಆಗ್ತದ ಅಂತಂದ್ರ ಅದು ಸ್ವರೂಪ ದೇಹಕ್ಕೆ ಏನದ ನಾಶ ಇಲ್ಲ, ಹಂಗ ಭಗವಂತನಿಗೂ ನಾಶ ಇಲ್ಲ, ಸ್ವರೂಪ ದೇಹಕ್ಕೂ ನಾಶ ಇಲ್ಲ. ಈಗ ಹೆಂಗ ಕಾಮನ ಬಿಲ್ಲೊಳಗ ಕಾಮನ ಬಿಲ್ಲಿನ ನೋಡ್ಬೇಕಂದ್ರ
ಅಲ್ಲಿ ಮೇಘ ಮತ್ತು ಮೋಡಲಿರ್ತಕ್ಕಂಥ ನೀರೇನದಲ್ಲಿ ನಾಶ ಆಗ್ತದಲ್ಲಿ, ಅದ್ರಲ್ಲಿ ನಮ್ಮ ಸ್ವರೂಪ ದೇಹ ಏನದ ನಾಶ ಆಗುವುದಿಲ್ಲ ಅಲ್ಲಿ. ಅದಕ್ಕೆ ಆ ಒಂದು ಕಾರಣ ಇಟ್ಟುಕೊಂಡು ಕೂಡ ಏನದ ಅನುಪಾದಿಕ ಪ್ರತಿಬಿಂಬ ಅಂತಿಕೊಂಡು ಕೂಡ ನಾವು ಅರ್ಥ ಮಾಡ್ಕೋಬಹುದು ಅಂತಿಕೊಂಡು ಭಾವಪ್ರಕಾಶಿಕದೊಳಗು ಅದನ್ನ ವ್ಯಾಖ್ಯಾನವನ್ನ ಬರೀತಾರ. ಅದಕ್ಕೆ ನಾವೊಂದು ಮುಖ್ಯವಾಗಿ ಇಲ್ಲಿ ಏನ್ ತಿಳ್ಕೊಬೇಕಂತಂದ್ರ, ಈಗ ಭಗವಂತ ನಮ್ಮೊಳಗ ಬಿಂಬನಾಗಿದ್ದಾನ, ಅದ್ರ ಅಲ್ಲಿ ಉಪಾಧಿ ಅಂತಂದ್ರ ಸ್ವರೂಪ ದೇಹ ಇದ್ರೂ ಕೂಡ ಏನದ ಅದಲ್ಲ ಅದು ನಾಶ ಆಗದೇ ಇರತಕ್ಕಂಥದ್ದು, ಅದು ಅಂತರೋಪಾಧಿ ಅಂತಿಕೊಂಡು ಕರ್ಸ್ಕೋತದ. ಅದಕ್ಕೆ ನಾವೇನದಿಲ್ಲ ಭಗವಂತ ನಮಗ ಅನುಪಾದಿ ಪ್ರತಿಬಿಂಬ ಆಗ್ಯಾನ ಅಂತಿಕೊಂಡು ನಾವಿಲ್ಲಿ ಅರ್ಥವನ್ನ ಮಾಡ್ಕೋಬಹುದು ಅಂತಿಕೊಂಡು ಈ ರೀತಿ ನಾವಿಲ್ಲಿ ತಿಳ್ಕೋಬೇಕು. ಯಾಕಂದ್ರೆ ನಾವು ಬಹಳ ಎಲ್ಲಾ ವ್ಯಾಖ್ಯಾನಕಾರದ ವಿವರಣೆ ಮಾಡ್ಕೋತ ಹೋದಿವಿ ಅಂದ್ರೆ ಅದು ಬಹಳ ಗೊಂದ್ ಹಿಡಿದು ಬಿಡ್ತದ ನಮ್ಮ ತಲೆ ಒಳಗೆ. ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅನ್ನೋದು ನಮಗೇನಾಗ್ತದ, ಅದು ಗೊಂದ್ ಹಿಡಿದು ಬಿಡ್ತದ. ಅದಕ್ಕೆ ನಾವು ಮುಖ್ಯವಾಗಿ ಇಲ್ಲ ಒಂದೇ ಒಂದು ತಿಳ್ಕೊಬೇಕಂದ್ರ ಭಗವಂತ ನಮ್ಗ ಅನುಪಾದಿಕ ಪ್ರತಿಬಿಂಬ ಆಗ್ಲಿಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರ ನಮ್ಮ ಸ್ವರೂಪ ದೇಹ ಉಪಾಧಿ ಇದ್ರೂ ಕೂಡ ಏನದದು ನಾಶ ಆಗದೆ ಇರತಕ್ಕಂಥದ್ದು ಇರುವ ಕಾರಣ ಏನದ ಭಗವಂತ ನಮ್ಮ ಜೀವಕ್ಕ ಮತ್ತು ಬಿಂಬ ಏನದ ಭಗವಂತ ಏನದ ಬಿಂಬ ಆಗ್ಯಾನ, ನಾವು ಪ್ರತಿಬಿಂಬರಾಗಿವಿ. ಅದು ಅನುಪಾದಿಕ ಪ್ರತಿಬಿಂಬ ಅಂತಿಕೊಂಡು ನಾವು ಈ ರೀತಿ ಒಂದು ಅರ್ಥವನ್ನ ತಿಳ್ಕೊಂಡ್ರೆ ಅಷ್ಟೇ ನಮಗ ಸಾಕಂತ ನನ್ನ ಅಭಿಪ್ರಾಯ ಇದ್ರೊಳಗ. ಯಾಕಂದ್ರ ನಾನು ಬಹಳ ಓದಿದೆ ಸಂಕರ್ಷಣ ಒಡೆಯರ ವ್ಯಾಖ್ಯಾನ ಮತ್ತು ಭಾವಪ್ರಕಾಶಿಕ, ಭಾವದರ್ಪಣ, ಹಿಂಗೆ ಎಲ್ಲದರೊಳಗೂ ಕೂಡ ಒಂದು ಬೇರೆ ಬೇರೆ ತರಹದ ಒಂದು ವ್ಯಾಖ್ಯಾನವನ್ನ ಬರ್ದಾರ. ಕೆಲವೊಂದು ವಿಷಯ ಜಟಿಲ ಅದ ಇದೆ ನುಡಿ ಒಳಗ. ಅದಕ್ಕೆ ನಾವು ಇಲ್ಲಿ ಮುಖ್ಯವಾಗಿ ನಾವೇನು ತಿಳ್ಕೊಂಡ್ರ ಭಗವಂತ ನಮಗ ಅನುಪಾದಿಕ ಪ್ರತಿಬಿಂಬ ಆಗ್ಯಾನ, ಅದ ಸ್ವರೂಪ ದೇಹ ಅನ್ನೋದು ನಾಶ ಆಗದೆ ಇರತಕ್ಕಂಥ ಕಾರಣದಿಂದ ಭಗವಂತ ನಮಗ ಅನುಪಾದಿಕ ಪ್ರತಿಬಿಂಬ ಆಗ್ಯಾನ ಅಂತಿಕೊಂಡು ನಾವಿಲ್ಲಿ ಒಂದು ಅರ್ಥವನ್ನ ಮಾಡ್ಕೊಳಂತ. ಆಮೇಲೆ ಅನುಪಾದಿಲಿ ಪ್ರತಿಬಿಂಬ ವೈದ್ಯರಿಗೆ ಮುಂದೆ ಹೇಳ್ತಾರ, ತಿಳಿಯ ತ್ರಿಕಕುದ್ಧಾಮನತಿ ಮಂಗಳ ಸ್ವರೂಪವ ಸರ್ವಠಾವಿಲಿ ಅಂತಿಕೊಂಡು ಹೇಳ್ತಾರ. ಅಂದ್ರೆ ತ್ರಿಕಕುದ್ಧಾಮನತಿ ಮಂಗಳ ಸ್ವರೂಪವ ಅಂದ್ರ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು. ಜಗತ್ರಯವ ಅಂತಿಕೊಂಡು ಶಬ್ದವನ್ನ ಪ್ರಯೋಗ ಮಾಡ್ಯಾರ. ಜಗತ್ರಯವ ಅಂತಂದ್ರ ಮೂರು ಲೋಕದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಂತೂ ನಾವು ಅರ್ಥ ಮಾಡ್ಕೋಬಹುದು. ಮತ್ತು ಇನ್ನೊಂತಂದ್ರ ಮೂರು ವಿಧವಾದ ಜೀವರಾಶಿಗಳು, ಸಾತ್ವಿಕರು ಮತ್ತು ರಾಜಸರು ಮತ್ತು ತಾಮಸರು. ಎಲ್ಲ ಜೀವರಾಶಿಗಳಿಗೂ ಕೂಡ ಏನದ ಭಗವಂತ ಅನುಪಾದಿಕ ಬಿಂಬನಾಗನ, ನಾವು ಅವನ ಪ್ರತಿಬಿಂಬರಾಗಿ ಇವೆಲ್ಲ ಜೀವರಾಶಿಗಳು ಏನದ ನಾವು ಭಗವಂತನ ಪ್ರತಿಬಿಂಬರು, ಅನುಪಾದಿಕ ಪ್ರತಿಬಿಂಬರು ಅಂತಿಕೊಂಡು ನಾವಿಲ್ಲಿ ತಿಳ್ಕೋಬೇಕು ಅಂತಿಕೊಂಡಿಲ್ಲಿ ಹೇಳ್ತಾರ. ಆಮೇಲೆ ತಿಳಿಯ ತ್ರಿಕಕುದ್ಧಾಮನತಿ, ಇಲ್ಲ ತ್ರಿಕಕುದ್ಧಾಮ ಅಂತಂದ್ರ ಭಗವಂತನಿಗೇನದ ವೈಕುಂಠ ಮತ್ತು ಅನಂತಾಸನ ಶ್ವೇತದ್ವೀಪ ಇವು ಮೂರು ಏನದ ಭಗವಂತನ ಮನೆಗಳಿವು. ತ್ರಿಕಕುದ್ಧಾಮ ಅನ್ಲಿಕ್ಕೆ ವಿಷ್ಣು ಸಹಸ್ರನಾಮದೊಳಗ ಈ ಭಗವಂತನಿಗೆ ಈ ಒಂದು ಶಬ್ದದಿಂದ ಅವಂಗ ಕರೀತಾರ. ವಿಷ್ಣು ಸಹಸ್ರನಾಮದೊಳಗ ಭಗವಂತ ವರ್ಣನೆಯನ್ನ ಮಾಡ್ತಾರ. ಭಗವಂತ ವೈಕುಂಠ, ಶ್ವೇತದ್ವೀಪ, ಅನಂತಾಸನೇನ ತನ್ನ ಮನೆಗಳನ್ನಾಗಿ ಮಾಡ್ಕೊಂಡನ, ಭಗವಂತನ ಆಲಯಗಳು, ಮನೆಗಳು ಅಂತಿಕೊಂಡು ಕರೀತಾರ. ಅದಕ್ಕೆ ಭಗವಂತನಿಗೆ ತ್ರಿಕಕುದ್ಧಾಮ ಅಂತಿಕೊಂಡಲ್ಲಿ ಕರೀತಾರ. ಆಮೇಲೆ ಅದಕ್ಕೆ ಹೇಳ್ತಾರ, ತಿಳಿಯ ತ್ರಿಕಕುದ್ಧಾಮನತಿ ಮಂಗಳ ಸ್ವರೂಪವ ಸರ್ವಠಾವಿಲಲ್ಲಿ. ಸರ್ವಠಾವು ಅಂತಂದ್ರೆ ಸ್ಥಳ, ಅಂದ್ರೆ ಭಗವಂತನ ಒಂದು ಮಂಗಳ ಸ್ವರೂಪವನ್ನು ನೀವು ಎಲ್ಲಾ ಕಡೆನೂ ತಿಳಿರಿ ಅಂತಿಕೊಂಡು ಹೇಳ್ತಾರ. ಪೊಳೆವ ಹೃದಯಕ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ಇಲ್ಲ ಪ್ರಹ್ಲಾದ ಪೋಷಕ ಅಂತ ಅನ್ಲಿಕ್ಕೆ ನರಸಿಂಹದೇವರ ಒಂದು ನಮಗ ಸ್ಮರಣೆಯನ್ನ ನಮಗೆಲ್ಲ ದಾಸರು ತಂದು ಕೊಡ್ತಾರ. ಹೆಂಗ ಪ್ರಹ್ಲಾದನಿಗೆ ಅವ ಎಷ್ಟು ಗಟ್ಟಿಯಾಗಿ ನಂಬಿದ್ದ ಅಂತಂದ್ರ ಭಗವಂತ ಎಲ್ಲಾ ಕಡೆ ಇದ್ದಾನ ಅಂತಿಕೊಂಡು ನಂಬಿದ್ದಕ್ಕೆ ಅವನ ಮಾತನ್ನ ಸತ್ಯ ಮಾಡಿಸಿ ತೋರ್ಸಂದ್ರ ನರಸಿಂಹದೇವರು ಅವನಿಗಾಗಿ ಕಂಬದಿಂದ ಪ್ರಾದುರ್ಭವರಾಗಿ ಬರ್ತಾರ. ಹಂಗ ಪ್ರಹ್ಲಾದ ಹೆಂಗ ಎಲ್ಲಾ ಕಡೆ ಭಗವಂತ ಇದ್ದಾನ ಅಂತ ತಿಳ್ಕೊಂಡು ಎಷ್ಟು ಗಟ್ಟಿಯಾಗಿ ತಿಳ್ಕೊಂಡಿದ್ದ, ಹಂಗ ನಾವೇನದ ಎಲ್ಲಾ ಸ್ಥಳದಲ್ಲಿಯೂ ಕೂಡ ಏನದ ಭಗವಂತ ಇದ್ದಾನ ಅಂತಿಕೊಂಡು ನಾವೇನದ ಅವನ ಮಂಗಳ ಸ್ವರೂಪವನ್ನ ಎಲ್ಲಾ ಕಡೆಯಲ್ಲಿ ತಿಳಿಯುವ ಒಂದು ಜ್ಞಾನವನ್ನು ನಾವು ಸಂಪಾದಿಸಬೇಕು, ಜ್ಞಾನವನ್ನು ನಾವು ತಿಳ್ಕೋಬೇಕು. ಆ ಒಂದು ಅನುಸಂಧಾನ ನಮ್ಮ ಹತ್ತಿಕ್ಕೆ ಯಾವಾಗಲೂ ಇರಬೇಕು ಅನ್ನುವ ಸಂದೇಶವನ್ನು ನಮಗಿಲ್ಲಿ ದಾಸರು ಈ ಒಂದು ನುಡಿ ಒಳಗೆ ನಮಗಿಲ್ಲಿ ತಿಳಿಸಿಕೊಡ್ತಾರ. ಈ ಒಂದು ನುಡಿಯ ಒಂದು ಸಂಕ್ಷಿಪ್ತ ಸಾರಾಂಶ ಏನಂತಂದ್ರ, ಹೆಂಗ ಸೂರ್ಯನಿಗೆ ಕಾಮನ ಬಿಲ್ಲು ಪ್ರತಿಬಿಂಬ ಇರ್ತದ, ಅಂದ್ರೆ ಇಲ್ಲ ಕೆಲವೊಂದು ಉಪಾಧಿ ಅಂತ ಇದ್ರೂ ಕೂಡ ಏನದ ಅದು ನಳಿನ ಮಿತ್ರಗೆ ಅದು ಇಂದ್ರದ ಕಾಮನ ಬಿಲ್ಲು ಏನದ ಸೂರ್ಯನಿಗೆ ಒಂದು ಪ್ರತಿಬಿಂಬ, ಅದು ಅನುಪಾದಿಕ ಆಗದೆ ಹೋದ್ರೂ ಕೂಡ ಏನದ ಅಲ್ಲಿ ಪ್ರತಿಬಿಂಬ ಆಗ್ಯದ. ಹಂಗ ಭಗವಂತ ಕೂಡ ನಮ್ಮೊಳಗೆ ಏನಿದಾನ ಅನುಪಾದಿಕ ಪ್ರತಿಬಿಂಬನಾಗಿ ಭಗವಂತ ನಮಗ ಬಿಂಬನಾಗಿದ್ದಾನ. ನಾವೆಲ್ಲ ಜೀವರಾಶಿಗಳು ಕೂಡ ಮೂರು ವಿಧವಾದ ಜೀವರಾಶಿಗಳು ಕೂಡ ಏನದ
ಭಗವಂತನಿಗೆ ನಾವೇನಾಗಿ ಪ್ರತಿಬಿಂಬರಾಗಿವಿ ಅಂತಿಕೊಂಡು ಹೇಳ್ತಾರೆ. ಆಮೇಲೆ ಈ ರೀತಿ ಏನದ ಭಗವಂತ ನಮ್ಮ ಬಿಂಬನಾಗನ, ನಾವು ಅವನ ಪ್ರತಿಬಿಂಬ ಅಂತಿಕೊಂಡು ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಭಗವಂತ ಇದ್ದಾನ ಅಂತಿಕೊಂಡು ಅವನ ಮಂಗಳ ಸ್ವರೂಪವನ್ನು ನಾವು ಎಲ್ಲ ಕಡೆಯಲ್ಲೂ ಭಗವಂತನ ತಿಳಿಯುವ ಪ್ರಯತ್ನವನ್ನು ನೀವು ಮಾಡಿದ್ರೆ ಹೊಳೆವ ಹೃದಯಕ್ಕೆ ಪ್ರತಿ ದಿವಸದಲ್ಲಿ ಪ್ರಹ್ಲಾದ ಪೋಷಕನು. ನಮ್ಮ ಹೃದಯದೊಳಗೂ ಕೂಡ ಏನದ ಭಗವಂತ ನಮ್ಗೆ ಗೋಚರ ಆಗ್ತಾನ. ಪ್ರಹ್ಲಾದ ಪೋಷಕನಾಗಿರ್ತಕ್ಕಂಥ ನರಸಿಂಹದೇವರು ನಮ್ಗೆ ಅನುಗ್ರಹ ಮಾಡ್ತಾರೆ. ಯಾಕಂದ್ರೆ ನರಸಿಂಹದೇವ್ರ ಉಪಾಸನೆ ಎಷ್ಟು ಮಹತ್ವ ಅಂದ್ರೆ ನಮ್ಮ ಸಾಧನೆಗೆ ಬರ್ತಕ್ಕಂಥ ವಿಘ್ನಗಳನ್ನ ಪರಿಹರಿಸುವವರು ನರಸಿಂಹದೇವರು. ನಾವು ಏನೋ ಒಂದು ಸಾಧನೆಯನ್ನು ಮಾಡ್ಕೋಬೇಕಂತ ಮಾಡಿರ್ತೀವಿ, ಎಷ್ಟೋ ವಿಘ್ನಗಳ ನಮಗೆ ಬರ್ತಿರ್ತಾವ. ಮುಖ್ಯವಾದ ಭಗವಂತನನ್ನ ಕಾಣೋದು ನಿಜವಾದ ನಮ್ಮ ಸಾಧನೆ. ಆ ಸಾಧನೆಗೆ ಬರ್ತಕ್ಕಂಥ ವಿಘ್ನಗಳನ್ನ ಪರಿಹರಿಸುವಂಥವ್ರು ಶ್ರೀ ನರಸಿಂಹದೇವರು. ಹಂಗೆ ನರಸಿಂಹದೇವರ ಅನುಗ್ರಹ ನಮಗೆ ಆಗಬೇಕು ಅಂತಂದ್ರೆ ನಾವು ಭಗವಂತನನ್ನ ನಾವು ಎಲ್ಲ ಕಡೆ ಕಾಣುವ ಪ್ರಯತ್ನವನ್ನು ನಾವು ಮಾಡಬೇಕು. ಯಾಕೆ ಈ ವಿಷಯವನ್ನು ನಮಗೆ ದಾಸರು ಈ ಸಂಧಿಯೊಳಗೆ ಎಷ್ಟು ಸಲ ನಮ್ಗೆ ಒತ್ತು ಕೊಟ್ಟು ಹೇಳ್ತಾರಂದ್ರೆ, ಯಾಕಂದ್ರೆ ಮುಖ್ಯವಾದ ಸಾಧನೆ ಅದು ಮುಖ್ಯವಾದ ತತ್ವ. ಅದಕ್ಕೆ ನಮ್ಗೆ ದಾಸರು ಮೇಲಿಂದ ಮೇಲೆ ಒತ್ತು ಕೊಟ್ಟು ಹೇಳ್ತಾರೆ, ಸಕಲ ಎಲ್ಲ ಕಡೆ ನೀವು ಭಗವಂತನನ್ನ ಕಾಣ್ರಿ, ಪ್ರತಿಯೊಂದರಲ್ಲಿಯೂ ಭಗವಂತನ ಕಾಣುವ ಪ್ರಯತ್ನವನ್ನು ಮಾಡ್ರಿ ಅಂತಿಕೊಂಡು ನಮ್ಗೆ ದಾಸರು ಸಂದೇಶವನ್ನ ಈ ನುಡಿ ಮೂಲಕ ನಮಗಿಲ್ಲಿ ಕೊಡ್ತಾರೆ. ಇನ್ನು ಮುಂದಿನ ನುಡಿ ಒಳಗ ಏನು ಹೇಳ್ತಾರ ನೋಡ್ರಿ, 28ನೇ ನುಡಿ ಒಳಗ ಅಂದ್ರೆ ಭಕ್ತಿ ಅನ್ಲಿಕ್ಕೆ ಭಕ್ತಿ ಎಷ್ಟು ಮಹತ್ವ ಅನ್ನೋದ್ ಬಗ್ಗೆ ಭಕ್ತಿಯ ಮಹಾತ್ಮೆಯನ್ನು ನಮಗಿಲ್ಲಿ ತಿಳಿಸಿಕೊಡ್ತಾರ. 28ನೇ ನುಡಿ. ರಸ ವಿಶೇಷದೊಳತಿ ವಿಮಲಸಿತ ವಸನ ತೋಷಿ ಅಗ್ನಿ ಒಳಗಡೆ ಪಸರಿಸುವುದು ಪ್ರಕಾಶನ ಸುಗುಂದದಲೆ ಸರ್ವತ್ರ ತ್ರಿಶಿರ ದೂಷಣ ವೈರಿ ಭಕ್ತಿ ಸುರಸದಿ ತೊಯ್ದ ಮಹಾತ್ಮರನು ಬಾಧಿಸವು ಭವದೊಳಗಿದ್ದರೆಯೂ ಸರಿ ದುರಿತ ರಾಶಿಗಳು. ಇಲ್ಲಿ ದೃಷ್ಟಾಂತವನ್ನ ಕೊಡ್ತಾರ. ಹರಿಕಥಾಂಸಾರ ಸಾಕಷ್ಟು ಕಡೆ ಅನೇಕ ದೃಷ್ಟಾಂತಗಳನ್ನ ನಮಗ ದಾಸರು ಕೊಡ್ತಾರ. ಇಲ್ಲಿ ದೃಷ್ಟಾಂತವನ್ನು ಕೊಡ್ತಾರ. ಗಿಡದ ಮೂಲಿಕೆ ಇರ್ತದಂಥದ್ದು. ಆ ಗಿಡದ ಮೂಲಿಕೆಯನ್ನು ನಾವು ತೈದು ರಸ ಮಾಡಿ ಅದ್ರೊಳಗೆ ನಾವು ಒಳ್ಳೆ ಬಟ್ಟೆಯನ್ನ ಎದ್ದಿ ತೆಗೆದು ಅದಕ್ಕೆ ನಾವು ಅಗ್ನಿ ಸ್ಪರ್ಶ ಮಾಡಿದ್ರ ಅದು ಬಟ್ಟೆ ಒಟ್ಟು ಸುಡುದಿಲ್ಲ ಅಂತದು. ಅದರಿಂದ ನಮಗೆ ಪ್ರಕಾಶ ಹೊರಹೊಮ್ಮತ್ತದ, ಪ್ರಕಾಶ ಬರ್ತದ. ಆದ್ರೆ ಬಟ್ಟೆ ಒಳಗೆ ಮಾತ್ರ ಅದು ಏನೂ ವ್ಯತ್ಯಾಸ ಆಗುದಿಲ್ಲ ಅಂತದ್. ಹೆಂಗೆ ಬಿಳಿ ಬಟ್ಟೆ ಹೆಂಗಿರ್ತದ ಹಂಗೆ ಇರ್ತದ ಅಂತದ್ದು ಬಟ್ಟೆ. ಅದೊಂಥರ ರಸ ಅಂತಿಕೊಂಡಿಲ್ಲ ಹೇಳ್ತಾರೆ, ನಾವು ನೋಡಿಲ್ಲ ಅದನ್ನ. ಅದ್ರ ದಾಸರು ಹೇಳ್ಯಾರ ಅಂತಿಕೊಂಡು ನಾವು ತಿಳುವಂದ ಪ್ರಯತ್ನವನ್ನು ಮಾಡ್ಬೇಕಿಲ್ಲ ಅಷ್ಟೇ. ಅಲ್ಲಿ ಹೇಳ್ತಾರೆ, ರಸ ವಿಶೇಷದೊಳ ಅತಿ ವಿಮಲಸಿತ ವಸನ ಅಂತ ಅಗ್ನಿಭೇದಕ ರಸ ಅಂತಿಕೊಂಡು ಕರೀತಾರ ಅಂತಿಕೊಂಡು ಆ ರಸಕ್ಕೇನೋ ಅಂತ ರಸದೊಳಗ ವಿಮಲಸಿತ ವಸನ. ವಿಮಲ ಅಂದ್ರೆ ಶುಭ್ರವಾಗಿರ್ತಕ್ಕಂಥ, ಸಿತವಸನ ಅಂದ್ರ ಬಿಳಿ ಬಟ್ಟೆಯನ್ನು ನಾವು ತೋಯಿಸಿ ಅಗ್ನಿ ಒಳಗಡೆ ಆ ರಸದೊಳಗೆ ಬಿಳಿ ಬಟ್ಟೆಯನ್ನು ನಾವು ತೋಯಿಸಿ ಅಗ್ನಿಗದ ಇಟ್ಟಿವಂದ್ರೆ ಅಗ್ನಿ ಒಳಗೆ ಇಟ್ಟಿವಂದ್ರೆ ಪಸರಿಸುವುದು ಪ್ರಕಾಶ ನಸುಗುಂದದಲ್ಲ ಸರ್ವತ್ರ. ಅದರಿಂದ ಪ್ರಕಾಶ ಹೊರಹೊಮ್ಮತ್ತದ. ಅದಕ್ಕೆ ಅಗ್ನಿ ಸ್ಪರ್ಶ ಮಾಡೋದು, ಅದಕ್ಕೆ ಬೆಂಕಿ ಹತ್ತದ, ಅದರಿಂದ ಪ್ರಕಾಶ ಹೊರಹೊಮ್ಮತ್ತದ. ಅದ್ರ ಬಟ್ಟೆಗೆ ಮಾತ್ರ ಅದು ಏನೂ ಆಗೋದಿಲ್ಲ ಅಂತ. ಬಟ್ಟೆ ಹೆಂಗಿರ್ತದ ಹಂಗೆ ಇರ್ತದಂತ, ಬಿಳಿ ಬಟ್ಟೆ ಹಂಗೆ ಇರ್ತದಂತದ. ಹಂಗ ನಾವೇನದ ತ್ರಿಶಿರ ದೂಷಣ ವೈರಿ ಭಕ್ತಿ ರಸದಿ ತೊಯ್ದ ಮಹಾತ್ಮರನು ಬಾಧಿಸವು ಭವದೊಳಗಿದ್ದರೂ ಸರಿ ದುರಿತ ರಾಶಿಗಳು ಅಂತ ಹೇಳ್ತಾರ. ಹಂಗ ನಾವು ಭಗವಂತನ ಭಕ್ತಿ ರಸದೊಳಗೆ ನಾವು ಮುಳುಗಿದೀವಿ ಅಂತಂದ್ರ ನಮಗ್ ಅಂಟ್ಕೊಂಡಿರ್ತಕ್ಕಂಥ ಏನ ಪಾಪ ರಾಶಿಗಳು ಇರ್ತಾವಲ್ಲ ಅವೆಲ್ಲ ಕೂಡ ನಾವು ಸಂಸಾರದೊಳಗೆ ಇರ್ತೀವಿ. ಸಂಸಾರವೆಂಬ ಅದು ನಮ್ಗೆ ಅನೇಕ ಕಷ್ಟಗಳನ್ನು ತುಂಬಿರ್ತಕ್ಕಂಥ ಸಂಸಾರ. ಆ ಅನೇಕ ಕಷ್ಟಗಳಿದ್ರೂ ಕೂಡ ನಮಗೇನದ ಅವು ಯಾವು ಕೂಡ ನಮಗ ಹಾನಿಯನ್ನ ಉಂಟು ಮಾಡ್ಲಾರ್ದವು ಅಂತ ಹೇಳ್ತಾರ. ಬಾಧಿಸು ಭವದೊಳಗಿದ್ದರೂ ಸರಿ ದುರಿತ ರಾಶಿಗಳು. ನಾವು ಸಂಸಾರದೆಂಬ ಇದ್ರಾಗೂ ಕೂಡ ನಮಗೇನದ ನಮ್ಮ ಪಾಪ ರಾಶಿಗಳು ಏನೂ ನಮಗ ತೊಂದರೆಯನ್ನ ಕೊಡುವುದಿಲ್ಲ. ಭಗವಂತನ ಭಕ್ತಿ ರಸದೊಳಗೆ ನಾವು ಮುಳುಗಿದೀವಿ ಅಂದ್ರೆ ನಾವು ಸಂಸಾರದೊಳಗೆ ಇದ್ರೂ ಕೂಡ ಏನದ ನಮಗೆ ಯಾವ ಪಾಪ ರಾಶಿಗಳು ಏನೂ ಕಷ್ಟವನ್ನು ಕೊಡ್ಲಾರ್ದ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನ ಅಂತಿಕೊಂಡು ಹೇಳ್ತಾರ. ಇಲ್ಲ ಇನ್ನೊಂದು ಶ್ರೀರಾಮಚಂದ್ರ ವರ್ಣನೆಯನ್ನ ಮಾಡ್ತಾರ, ತ್ರಿಶಿರ ದೂಷಣ ವೈರಿ. ಇಲ್ಲ ತ್ರಿಶಿರ ಅಂತಂದ್ರ ಅಲ್ಲ ತ್ರಿಶಿರಸ್ ಅಂತಿಕೊಂಡು ಅವನು ಒಬ್ಬ ರಾಕ್ಷರ. ತ್ರಿಶಿರಸ್ ಮತ್ತು ದೂಷಣ ಇವರಿಬ್ರು ಏನದ ಖರ ದೂಷಣರು ಅಂತಿಕೊಂಡು 14,000 ರಾಕ್ಷಸರ ಗುಂಪಿರ್ತದ. ಅದಕ್ಕೆ ಖರ ದೂಷಣರು ಅಂತಿಕೊಂಡು ಅವ್ರ ಸೇನಾಧಿಪತಿ ಆಗಿರ್ತಾರಂತ. ಅವರೆಲ್ಲ ರಾವಣನ ಕೈಯೊಳಗಿರ್ತಕ್ಕಂಥ ರಾಕ್ಷಸರು 14,000 ರಾಕ್ಷಸರು ಇರ್ತಾರಂತ. ಅವರೊಳಗ ಖರ ದೂಷಣರು ಅವ್ರ ಸೇನಾಧಿಪತಿ ಆಗಿರ್ತಾರಂತ. ಅವ್ರೊಳಗ ತ್ರಿಶಿರಸ್ ಮತ್ತು ದೂಷಣ ಅಂತಿಕೊಂಡು ಅವರು ಒಬ್ರು ರಾಕ್ಷಸರವರು. ಅವರೆಲ್ಲರೂ ಏನದ ಶೂರ್ಪನಕ್ಕಿ ಅವ್ರ ರಕ್ಷಣೆ ಒಳಗಿರ್ತಾರಂತ ಶೂರ್ಪನಕ್ಕಿ. ಆಮೇಲೆ ಆ ಶೂರ್ಪನಕ್ಕಿ ಲಕ್ಷ್ಮಣನ ಆಕಿನ ಮೂಗು ಕತ್ತರಿಸಿದಾಗ
ಅವರೆಲ್ಲರೂ ಕೂಡ ರಾಮನ ಜೊತೆ ಯುದ್ಧಕ್ಕೆ ಬಂದಾಗ ಅವರೆಲ್ಲರನ್ನು ಕೂಡ ರಾಮ ಏನದ ಸಂಹಾರ ಮಾಡ್ತಾನಂತ. ಖರದೂಷಣರು 14,000 ಮಂದಿ ರಾಕ್ಷಸರನ್ನ ಸಂಹಾರ ಮಾಡ್ತಾನಂತ ಶ್ರೀರಾಮಚಂದ್ರ. ಅದಕ್ಕೆ ತ್ರಿಶಿರ ದೂಷಣ ಅಂದ ಶ್ರೀರಾಮಚಂದ್ರನೊಳಗ ಭಕ್ತಿ ರಸದೊಳಗ ಅಂದ್ರೆ ಇಲ್ಲಿ ವಿಶೇಷವಾಗಿ ಏನ್ ಹೇಳ್ತಾರ ಅಂದ್ರ ಶ್ರೀರಾಮಚಂದ್ರನ ಮೇಲೆ ನೀವು ಭಕ್ತಿಯನ್ನ ಮಾಡ್ರಿ ಅಂತ ಹೇಳ್ತಾರ. ಯಾಕ ರಾಮನಾಮದ ಮಹತ್ವ ಎಷ್ಟು ಅನ್ನೋದನ್ನು ನಾವು ಅನೇಕ ದಾಸವರಣ್ಯರ ಹಾಡುಗಳನ್ನ ಬರ್ದಾರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ಹೇಳ್ತಾರ ಅವರು. ರುದ್ರದೇವರು ಕೂಡ ತನ್ನ ಹೆಂಡತಿ ಪಾರ್ವತಿ ದೇವಿಗೆ ರಾಮ ಮಂತ್ರದ ಮಹತ್ವವನ್ನ ತಿಳಿಸಿಕೊಟ್ಟಾನಂತಿಕೊಂಡು ಹೇಳ್ತಾರ. ಇನ್ನೊಂದು ಕಡೆ ವರದೇಶ ವಿಠಲದಾಸರು ಹೇಳ್ತಾರ, ರಾಮ ರಾಮ ಎಂದು ನೇಮದಿ ಭಜಿಪರ ಕಾಮಿತ ಫಲದ ಶ್ರೀರಾಮ ಹರೇ. ರಾಮ ರಾಮ ಎಂದು ನೇಮದಿ ಭಜಿಪರ ಕಾಮಿತ ಫಲದ ಶ್ರೀರಾಮ ಹರೇ. ಪ್ರೇಮದಿ ಭಕ್ತರ ಪಾಲಿಪ ಶ್ರೀವರ ದೇಶ ವಿಠಲ ಶ್ರೀ ಕೃಷ್ಣ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ ಹೇಳ್ತಾರವ್ರ. ರಾಮ ರಾಮ ಎಂದು ನೇಮದಿ ಭಜಿಪರ ಕಾಮಿತ ಫಲದ ಶ್ರೀರಾಮ ಹರ ಅಂತ ಹೇಳ್ತಾರವ್ರು. ಕಾಮಿತ ಫಲದಾತರು ಅಂದ್ರೆ ನಮ್ಮ ಎಲ್ಲ ಮನಸ್ಸೊಳಗೆ ಏನು ಅಪೇಕ್ಷೆ ಇರ್ತಾವ ಎಲ್ಲವನ್ನು ಕೂಡ ಶ್ರೀರಾಮಚಂದ್ರ ನಮ್ಗೆ ಈಡೇರಿಸಿಕೊಡ್ತಾನ. ನಮ್ಮ ಎಲ್ಲ ಪಾಪಗಳನ್ನು ಕಳೆಯುವ ಒಂದು ಶಕ್ತಿ ಶ್ರೀರಾಮ ಅಂತಿಕೊಂಡು 2 ಅಕ್ಷರಕ್ಕದ ಅಂತಿಕೊಂಡು ಇವು ರಾಮನಾಮದ ಮಹಿಮೆಯನ್ನ ಅನೇಕ ದಾಸರ ಹಾಡನ್ನು ನಾವು ನೋಡ್ಬೋದು. ಎಲ್ಲರೊಳಗೂ ಕೂಡ ರಾಮನಾಮದ ಮಹತ್ವವನ್ನು ನಮ್ಮ ರಾಮ ರಾಮ ಎಂಬ 2 ಅಕ್ಷರದ ಮಹಿಮೆಯ ಪಾಮರು ತಾವೇನು ಬಲ್ಲರು ಅಂತಿಕೊಂಡು ಒಂದ್ ಕಡೆ ಹೇಳ್ತಾರ. ಹಿಂಗ ರಾಮನಾಮದ ಒಂದು ಅಕ್ಷರದ ಮಹಿಮೆಯನ್ನ ನಮ್ಗ ಅನೇಕ ದಾಸರು ನಮ್ಗ ತಿಳಿಸಿಕೊಡ್ತಾರ. ಅದಕ್ಕೆ ಇಲ್ಲಿ ಹೇಳ್ತಾರ, ಅಂತ ರಾಮನಲ್ಲಿ ಭಕ್ತಿ ಸೂರಸದಿ ಅಂತ ರಾಮನಲ್ಲಿ ನೀವು ಭಕ್ತಿಯನ್ನ ಮಾಡಿದ್ರ ನಿಮ್ಗ ಸಂಸಾರದೊಳಗೆ ಇದ್ರೂ ಕೂಡ ಏನದ ನಿಮ್ಮ ದುರಿತ ರಾಶಿಗಳು ನಿಮ್ಮ ಪಾಪ ರಾಶಿಗಳು ನಿಮ್ಗ ಯಾವುದೇ ಬಾಧೆನೆ ನಿಮ್ಗ ಮಾಡೋದಿಲ್ಲ ಅಂತಿಕೊಂಡು ಹೇಳ್ತಾರ. ಮುಕುತಿಗೆ ಹೊಣೆ ಇದಕೋ ಭಕುತಿ ಮುಕುತಿಗೆ ಹೊಣೆ ಇದಕೋ ತಿಕೊಂಡು ಕಾಕಂಡಿ ಕೃಷ್ಣದಾಸರು ಒಂದ್ ಕಡೆ ಹೇಳ್ತಾರ. ಯಾಕಂದ್ರೆ ಮುಖ್ಯವಾಗಿ ನಮಗೇನಂದ್ರೆ ಭಗವಂತನಲ್ಲಿ ಭಕ್ತಿ ಬೇಕು, ಭಕ್ತಿಯೇ ಮುಕ್ತಿಗೆ ಕಾರಣ ಅಂತಿಕೊಂಡು ಹೇಳ್ತಾರ. ಅಂತ ಭಕ್ತಿಯನ್ನ ನೀವು ಮಾಡಿದ್ರಂದ್ರೆ ನಿಮ್ಗ ಎಲ್ಲಾ ಸಂಸಾರದಿಂದ ನಿಮ್ಗ ತಾಪತ್ರಯಗಳು ಕೂಡ ನಿಮ್ಗ ಏನೂ ಆಗೋದಿಲ್ಲ ಅಂತಿಕೊಂಡು ನಮ್ಗೆ ದಾಸರು ಈ ಒಂದು ನುಡಿಯೊಳಗೆ ನಮ್ಗೆ ಸಂದೇಶವನ್ನ ಕೊಡ್ತಾರ. ಈ ನುಡಿ ಒಂದು ಸಂದೇಶ ಮುಖ್ಯ ತಾತ್ಪರ್ಯ ಏನಂತಂದ್ರ ಹೆಂಗ ಒಂದು ಅಗ್ನಿಭೇದಕ ರಸದೊಳಗ ಒಂದು ಶುದ್ಧವಾದ ಬಿಳಿ ವಸ್ತ್ರವನ್ನ ಇಟ್ರ ಅದ ತೋಯಿಸಿ ಅದನ್ನ ಅಗ್ನಿಗೆ ನಾವು ಸ್ಪರ್ಶ ಮಾಡಿದ್ರು ಕೂಡ ಆ ಬಟ್ಟೆಗೆ ಯಾವುದೇ ಒಂದು ಹಾನಿ ಆಗ್ಲಾರ್ದೆ ಅದು ಹಂಗೆ ಇರ್ತದ. ಎಷ್ಟು ಪ್ರಕಾಶಮಾನವಾಗಿರ್ತದೆ, ಎಷ್ಟು ಶುದ್ಧವಾಗಿರ್ತದ. ಹಂಗ ನಾವು ಕೂಡ ಭಗವಂತನಲ್ಲಿ ಭಕ್ತಿ ಎಂಬ ರಸದೊಳಗೆ ನಾವು ಮುಳುಗಿದೀವಿ ಅಂತಂದ್ರ ನಮ್ಗೆ ಸಂಸಾರ ಇರ್ತಕ್ಕಂಥ ಯಾವ ಬಾಧೆಗಳು ಕೂಡ ನಮ್ಗ ಆಗೋದಿಲ್ಲ ಅಂತಿಕೊಂಡು ದೃಷ್ಟಾಂತವನ್ನ ಕೊಟ್ಟು ನಮಗಿಲ್ಲಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ರಿ ಅನ್ನೋ ಎಂಬ ಸಂದೇಶವನ್ನ ನಮಗಿಲ್ಲಿ ದಾಸರು ಕೊಡ್ತಾರ. ಹಂಗ ಭಗವಂತ ನಮಗೆಲ್ಲರಿಗೂ ಕೂಡ ಏನದ ಭಕ್ತಿಯನ್ನ ಕೊಟ್ಟು ನಮ್ಗ ಸನ್ಮಾರ್ಗದಲ್ಲಿ ನಡೆಸ್ಲಿ ಅಂತಿಕೊಂಡಲ್ಲ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸೇವೆಯನ್ನ ಅಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಣಾಂತರ್ಗತ ಬಿಂಬ ಮೂರ್ತಿ ಅಭಿನಶ್ರೀ ಕೃಷ್ಣಾರ್ಪಣಮಸ್ತು. ಅಹಂ ಕರ್ತ ಹರಿಕರ್ತ ನಹಂ ಕರ್ತ ಹರಿಕರ್ತ. ನಾಳೆ ಕೊನೆ ದಿವಸ 3 ನುಡಿಗಳು ಉಳಿತಾವ. ಆ 3 ನುಡಿಗಳ ಒಂದು ಸಮರ್ಪಣೆಯನ್ನ ಮಾಡಿ ಅದನ್ನ ಪಿತೃದೇವತೆಗಳ ಅಂತರ್ಗತ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋಣ ಅಂತ ಹೇಳ್ತಾ ನಾಳೆ ಅಮಾವಾಸ್ಯೆ ದಿವಸ ಅದರ ಮಂಗಳವನ್ನ ಮಾಡೋಣ. ಕೊನೆ ಸರ್ವಪಿತೃ ಅಮಾವಾಸ್ಯೆ ಎಲ್ಲ ಪಿತೃಗಳ ಎಲ್ಲರೂ ಅವತ್ತು ನಾವು ಸ್ಮರಣೆ ಮಾಡಬೇಕಾದ ಒಂದು ದಿವಸ. ಅವತ್ತು ಈ ಪಿತೃಗಣ ಸಂಧ್ಯೆ ಒಂದು ಮಂಗಳವನ್ನ ಮಾಡೋಣ ಅಂತ ಹೇಳ್ತಾ ಇಲ್ಲೇ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣ ನಮಸ್ತೆ.